ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತ ಕರೆಯಲಾಗುವಂತಹ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಏಕಾದಶಿ ಜುಲೈ ತಿಂಗಳಿನಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಾ? ಉಪವಾಸವನ್ನ ಯಾವಾಗ ಮಾಡಬೇಕು, ಯಾವ ದಿನ ಮಾಡಬೇಕು, ಈ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ದೇವಶಯನಿ ಏಕಾದಶಿಯನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ನೋಡೋಣ. ಆಷಾಢ ಶುಕ್ಲ ಏಕಾದಶಿಯಂದು ದೇವಶಯನಿ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ಇದು ಆಷಾಢ ತಿಂಗಳಿನಲ್ಲಿ ಬರುವಂತಹ ಏಕಾದಶಿ, ಹಾಗಾಗಿ ಇದನ್ನೇ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಪಾಂಡುರಂಗನನ್ನ ದೇವರು ಎಂದು ಪರಿಗಣಿಸುವ ಜಾನಪದ ಜನರು ಈ ದಿನದಂದು ಆಷಾಢ ಏಕಾದಶಿಯಂದು ಉಪವಾಸವನ್ನ ಮಾಡ್ತಾರೆ. ಹಾಗೆ ಶ್ರೀಹರಿ ವಿಷ್ಣು ಪಾಂಡುರಂಗನನ್ನ ಪೂಜಿಸುತ್ತಾರೆ. ಪ್ರತಿ ಮನೆಯಲ್ಲೂ ಆಚರಣೆಗಳ ಪ್ರಕಾರ ಉಪವಾಸ ಹಾಗೂ ಪೂಜೆಯನ್ನ ನಡೆಸಲಾಗುತ್ತೆ. ಆದ್ರೆ ಈ ವರ್ಷ ದೇವಶಯನಿ ಏಕಾದಶಿ ದಿನಾಂಕದ ಬಗ್ಗೆ ಕೆಲವೊಂದಷ್ಟು ಗೊಂದಲಗಳಿವೆ. ದೇವಶಯನಿ ಆಷಾಢ ಏಕಾದಶಿಯ ಸರಿಯಾದ ದಿನಾಂಕ ಜುಲೈ 5ನೇ ತಾರೀಕು ಅಥವಾ ಜುಲೈ 6ನೇ ತಾರೀಕು ಎನ್ನುವ ಒಂದು ಪ್ರಶ್ನೆ. ಆಷಾಢ ಏಕಾದಶಿಗೆ ಸರಿಯಾದ ದಿನಾಂಕ ಯಾವುದು ಅಂತ ನೋಡೋಣ. ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ದೇವಶಯನಿ ಏಕಾದಶಿಯನ್ನ ಉದಯ ತಿಥಿ ಎಂದು ಪರಿಗಣಿಸಲಾಗುತ್ತದೆ. ಏಕಾದಶಿ ತಿಥಿಯಂದು ಸೂರ್ಯೋದಯದ ದಿನವೇ ದೇವಶಯನಿ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ಪಂಚಾಂಗದ ಪ್ರಕಾರ ಈ ಬಾರಿ ಆಷಾಢ ಶುಕ್ಲ ಏಕಾದಶಿ ತಿಥಿಯು 2025ರ ಜುಲೈ 5ನೇ ತಾರೀಕು ಸಂಜೆ 6:58 ಪ್ರಾರಂಭವಾಗಲಿದೆ. ಜುಲೈ 6ರ ಭಾನುವಾರ ರಾತ್ರಿ 9:14 ಕೊನೆಗೊಳ್ಳುತ್ತದೆ. ಜುಲೈ 5ರಂದು ಸೂರ್ಯೋದಯಕ್ಕೆ ದಶಮಿ ತಿಥಿ ಇರುತ್ತದೆ. ಆದ್ದರಿಂದ ಆ ದಿನ ದೇವಶಯನಿ ಏಕಾದಶಿಯ ಉಪವಾಸ ಇರೋದಿಲ್ಲ. ಏಕಾದಶಿ ತಿಥಿ ಜುಲೈ 6ರಂದು ಬೆಳಗ್ಗೆ 5:29 ನಡೆಯಲಿದೆ. ಈ ಆಧಾರದ ಮೇಲೆ ಜುಲೈ 6ನೇ ತಾರೀಕಿನಂದು ಆಷಾಢ ದೇವಶಯನಿ ಏಕಾದಶಿಯಂದು ಉಪವಾಸವನ್ನ ಆಚರಣೆ ಮಾಡುವುದು ಧರ್ಮಗ್ರಂಥಗಳ ಪ್ರಕಾರ ಸೂಕ್ತವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಈ ಬಾರಿ ದೇವಶಯನಿ ಏಕಾದಶಿ ದಿನದಂದು 4 ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಯಾವ್ಯಾವು ಅಂತಂದ್ರೆ ರವಿಯೋಗ, ತ್ರಿಪುಷ್ಕರ ಯೋಗ, ಸದ್ಯ ಯೋಗ ಮತ್ತು ಮಂಗಳಕರ ಯೋಗ ಅಂತ. ಇನ್ನು ಏಕಾದಶಿಯಂದು ನಮ್ಮ ಉಪವಾಸವನ್ನ ಯಾವಾಗ ಮುರಿಬೇಕು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಆ ಉಪವಾಸ ಮುರಿಯೋ ಸಮಯ ಯಾವುದು ಅಂದ್ರೆ ಪಾರಣ ಸಮಯ ಯಾವುದು ಅಂತ ತಿಳ್ಕೋಣ. ದೇವಶಯನಿ ಏಕಾದಶಿ ಉಪವಾಸವು ಭಾನುವಾರವಾಗಿರೋದ್ರಿಂದ ದ್ವಾದಶಿ ಸೋಮವಾರ ಬೆಳಗ್ಗೆ 5:29 8:16 ಇರುತ್ತದೆ. ದ್ವಾದಶಿ ಮುಗಿಯುವ ಮೊದಲು ಏಕಾದಶಿಯ ಉಪವಾಸವನ್ನ ನಿಲ್ಲಿಸಬೇಕಾಗತ್ತೆ. ದ್ವಾದಶಿ ತಿಥಿಯು ಜುಲೈ 7ರಂದು ರಾತ್ರಿ 11:10 ಕೊನೆಗೊಳ್ಳುತ್ತದೆ. ಇನ್ನು ಆಷಾಢ ಏಕಾದಶಿಯ ಧಾರ್ಮಿಕ ಮಹತ್ವ ಏನು ಅಂತ ನೋಡೋದಾದ್ರೆ, ದೇವಶಯನಿ ಏಕಾದಶಿ ಅಂತ ಕರೆಯಲಾಗುವಂತಹ ಈ ಏಕಾದಶಿ, ಈ ಹೆಸರಿನಿಂದನೇ ನಾವು ಅರ್ಥ ಮಾಡ್ಕೊಳ್ಬಹುದು. ದೇವ ಅಂದ್ರೆ ದೇವರು, ಶಯನಿ ಅಂದ್ರೆ ನಿದ್ರೆಗೊಳ್ಳುವಂಥದ್ದು. ದೇವಶಯನಿ ಏಕಾದಶಿ ದೇವತೆಯ ನಿದ್ರೆಯ ಏಕಾದಶಿಯಾಗಿದೆ. ಈ ದಿನದಿಂದ ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ಯೋಗ ನಿದ್ರೆಗೆ ಹೋಗ್ತಾನೆ ಅನ್ನುವ ಒಂದು ನಂಬಿಕೆ ಇದೆ. ನಂತರ ಪ್ರಬೋಧಿನಿ ಏಕಾದಶಿಯಂದು ಆತ ಯೋಗ ನಿದ್ರೆಯಿಂದ ಹೊರಬರ್ತಾನೆ. ಈ ಅವಧಿಯನ್ನ ಅಂದ್ರೆ ಈ 4 ತಿಂಗಳ ಅವಧಿಯನ್ನ ಚಾತುರ್ಮಾಸ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲಾಗುವುದಿಲ್ಲ. ಕೇವಲ ಭಕ್ತಿ ಪ್ರದಾನಕ್ಕೆ ಮಾತ್ರ ಆದ್ಯತೆ, ಅಂದ್ರೆ ದೇವರ ಪೂಜೆಗೆ ಮಾತ್ರ ಈ 4 ತಿಂಗಳು ಮೀಸಲಾಗಿರುತ್ತೆ. ಅಂಥದ್ರಲ್ಲಿ ವಿಷ್ಣುವನ್ನ ಪೂಜೆ ಮಾಡುವುದು ಒಂದು ಫಲಪ್ರದಾಯಕ ಅಂತಾನೆ ಹೇಳಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಥವಾ ಆಷಾಢ ಏಕಾದಶಿ, ಈ 4 ಹೆಸರುಗಳಿಂದ ಕರೆಯಲ್ಪಡುವಂತಹ ಏಕಾದಶಿಯ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಏಕಾದಶಿ ಯಾವಾಗ ಬಂದಿದೆ, ಉಪವಾಸವನ್ನ ಯಾವಾಗ ಮಾಡಬೇಕು, ಹಾಗೆ ಉಪವಾಸವನ್ನ ಯಾವಾಗ ಮುರಿಬೇಕು, ಎಲ್ಲದರ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಜೊತೆಗೆ ಇದರ ಮಹತ್ವ ಏನು, ಆಚರಣೆ ಹೇಗಿರ್ಬೇಕು ಅಂದ್ರೆ ಪೂಜೆಯ ವಿಧಿವಿಧಾನಗಳೇನು, ದಂತಕಥೆ ಏನು, ಮಹತ್ವ ಏನು ಅಥವಾ ವಿಶೇಷತೆ ಏನು, ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.